ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೋಮವಾರವೇ ಏಕೆ ಶಿವನು ಪೂಜಿಸಲಾಗುತ್ತದೆ, ಸೋಮವಾರದ ದಿನದಂದು ಶಿವನ್ಯಾಕೆ ಪೂಜಿಸಲಾಗುತ್ತದೆ ಗೊತ್ತಾ? ಸೋಮವಾರದಂದು ಶಿವ ಪೂಜೆ ಮಾಡುವುದರ ಹಿಂದಿನ ಕಾರಣವೇನು? ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಸೋಮವಾರದ ದಿನದಂದು ಶಿವನನ್ನು ಪೂಜಿಸುವ ಅಥವಾ ಆರಾಧಿಸುವ ಪದ್ಧತಿ ತುಂಬಾ ಹಿಂದಿನಿಂದಲೇ ಪಾಲಿಸಿಕೊಂಡು ಬರಲಾಗುತ್ತದೆ. ಸೋಮವಾರದ ದಿನವು ಶಿವನ ದಿನವಾಗಿದೆ. ಸೋಮವಾರ ದಿನದಂದು ನಾವು ಶಿವನಿಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ. ನಾವು ದೇವಾದಿ ದೇವನಾದ ಮಹಾದೇವನನ್ನು ಯಾವ ದಿನ ಬೇಕಾದರೂ ಪೂಜಿಸಬಹುದು ಅಥವಾ ನಿಯಮಿತವಾಗಿಯೂ ಆತನನ್ನು ಪೂಜಿಸಬಹುದು. ಆದರೆ ಸೋಮವಾರದ ದಿನವನ್ನು ಶಿವ ಪೂಜೆಗೆ ಅತ್ಯಂತ ಮಂಗಳಹಾರ ಹಾಗೂ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಾಡಿದ ಪೂಜೆ ಪುನಸ್ಕಾರಗಳು ನಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಅಷ್ಟು ಮಾತ್ರವಲ್ಲ, ನಾವು ಸೋಮವಾರದ ದಿನದಂದು ಮಾಡುವ ಪೂಜೆ ಪುನಸ್ಕಾರಗಳಿಂದ ಶಿವನು ಈಗ ಪ್ರಸನ್ನನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಸೋಮವಾರ ದಿನದಂದೇ ನಾವು ಏಕೆ ಶುಭ ಪೂಜೆಯನ್ನು ಮಾಡಬೇಕು ಎಂಬುದನ್ನು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ. ಸೋಮವಾರ ಎನ್ನುವ ಹೆಸರಿಗೂ ಶಿವನಿಗೂ ಇರುವ ಸಂಬಂಧ ಏನು ಅಂದ್ರೆ, ಹೆಚ್ಚಿನ ಬರಲಿ ಸೋಮವಾರದ ದಿನದಂದು ಏಕೆ ಶಿವ ಪೂಜೆಯನ್ನು ಮಾಡಬೇಕು ಎನ್ನುವ ಪ್ರಶ್ನೆ ಸೃಷ್ಟಿ ಆಗಿರಬಹುದು. ಈ ಪ್ರಶ್ನೆಗೆ ಅಥವಾ ಗೊಂದಲಕ್ಕೆ ಉತ್ತರ ಈ ದಿನದ ಹೆಸರಲ್ಲಿಯೇ ಇದೆ. ವಾಸ್ತವವಾಗಿ ಸೋಮವಾರ ಎನ್ನುವ ಪದದ ಅರ್ಥವೇ ಸೋಮ, ಅಂದರೆ ಶಿವನ ಜಡೆ, ಕೂದಲಿನಲ್ಲಿ ಅಲಂಕರಿಸಲ್ಪಟ್ಟ ಚಂದ್ರನ ಎಂತ ಅರ್ಥ. ಸೋಮ ಎನ್ನುವ ಪದವು ಇನ್ನೊಂದು ಅರ್ಥವನ್ನು ಕೂಡ ನೀಡುತ್ತದೆ. ಈ ಅರ್ಥದ ಪ್ರಕಾರ ಸೋಮ ಎಂದರೆ ಶಾಂತ ಎಂಬುದಾಗಿದೆ. ಇದು ಶಿವನ ಶಾಂತ ಸ್ವಭಾವವನ್ನು ಸಂಕೇತಿಸುತ್ತದೆ. ಸೋಮವಾರಕ್ಕೂ ಪಾರ್ವತಿ ದೇವಿಗೂ ಇರುವ ಸಂಬಂಧ. ಇನ್ನೊಂದು ಕಥೆಯ ಪ್ರಕಾರ ಶಿವನನ್ನು ತನ್ನ ಪತ್ನಿಯಾಗಿ ಪಡೆಯಲು ತಾಯಿ ಪಾರ್ವತಿಯು 16 ಸೋಮವಾರಗಳ ಕಾಲ ಕಠಿಣ ತಪಸ್ಸು ಮಾಡಿದಳು. ಇದರಿಂದಾಗಿ ಭಗವಂತನು ಸಂತೋಷಪಟ್ಟನು ಮತ್ತು ಅವಳನ್ನು ತನ್ನ ಪತ್ನಿಯನ್ನಾಗಿ ಪಡೆದನು. ಅಂದಿನಿಂದ ಸೋಮವಾರದ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಪ್ರಾರಂಭವಾಗಿದೆ ಎಂದು ಪರಿಗಣಿಸಲಾಗಿದೆ. ಸೋಮವಾರಕ್ಕೂ ಚಂದ್ರನಿಗೂ ಇರುವ ಸಂಬಂಧ ಏನು ಅಂದ್ರೆ, ದಂತಕಥೆಯ ಪ್ರಕಾರ ದಕ್ಷ ಮಹಾರಾಜನ ಶಾಪದಿಂದಾಗಿ ಚಂದ್ರ ಕ್ಷಯ ರೋಗಕ್ಕೆ ಗುರಿಯಾಗುತ್ತಾನೆ. ಆತ ಈ ರೋಗದಿಂದ ಮುಕ್ತನಾಗುವುದಕ್ಕಾಗಿ ಸೋಮವಾರದ ದಿನದಂದು ಪರಮಶಿವವನ್ನು ಆರಾಧಿಸುತ್ತಾನೆ. ಇದರ ಪರಿಣಾಮವಾಗಿ ಅವನು ಕ್ಷಯರೋಗದಿಂದ ಪಾರಾದನು. ಅಂದಿನಿಂದ ಸೋಮವಾರವನ್ನು ಶಿವನ ಆರಾಧನೆಗೆ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗಿದೆ. ಸೋಮವಾರ ಶಿವ ಮಂತ್ರಗಳು ಯಾವುದು ಅಂದ್ರೆ, ಓಂ ಹ್ರೀಂ ಓಂ ಫಟ್ ಸ್ವಾಹ ಮತ್ತು ಓಂ ನಮೋ ನಮಃ ಮತ್ತು ಓಂ ನಮಃ ಶಿವಾಯ ಅಸ್ತು. ವ್ಯಕ್ತಿಯ ಈ 3 ಮಂತ್ರಗಳನ್ನು ಪಠಿಸುವುದರಿಂದ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಶಿವನು ನಿಮ್ಮ ಮೇಲೆ ಆತನ ದಯೆಯನ್ನು ತೋರುತ್ತಾನೆ. ಹಾಗಾಗಿ ಸೋಮವಾರದ ದಿನದಂದು ನೀವು ಶಿವನನ್ನು ಪೂಜಿಸುವಾಗ ತಪ್ಪದೆ ಈ ಮಂತ್ರಗಳನ್ನು ಪಠಿಸಿ. ಈ ಮಂತ್ರಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಸಹ ಓದ್ಕೋಬಹುದು. ಇನ್ನೊಂದೇನೆಂದ್ರೆ, ಓಂ ಎನ್ನುವ ಶಬ್ದಕ್ಕೂ ಸೋಮವಾರಕ್ಕೂ ಇರುವ ಸಂಬಂಧ. ಇದಲ್ಲದೆ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖವಾದ ವಿಚಾರವೇನೆಂದರೆ, ನಾವು ಸೋಮವಾರ ಎನ್ನುವ ಪದವನ್ನು ಉಚ್ಚರಿಸಿದಾಗ ಅಲ್ಲಿ ನಮಗೆ ಓಂ ಎನ್ನುವ ಶಬ್ದ ಸ್ವಯಂ ಚಾಲಿತವಾಗಿ ಸೃಷ್ಟಿಯಾಗುತ್ತದೆ. ಈ ಓಂ ಎನ್ನುವ ಶಬ್ದವು ಕೂಡ ಶಿವನಿಗೆ ಸಂಬಂಧಿಸಿದ ಶಬ್ದವಾಗಿದೆ. ಅಂದರೆ ಸೋಮವಾರ ಎನ್ನುವ ಹೆಸರಲ್ಲಿ ಸಾಕ್ಷಾತ್ ಪರಮಶಿವನೇ ಅಡುಗೆ ಕುಳಿತಿದ್ದಾನೆ ಎಂಬುದು ನಂಬಿಕೆ. ಇದು ಇವತ್ತಿನ ವಿಡಿಯೋ.
ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.